ಓಂ ಶ್ರೀ ಗುರುಭ್ಯೋ ನಮಃ. ಓಂ ನೀಲಾಂಜನ ಸಮಾಭಾಸಂ ರವಿಪುತ್ರಂ ಯಮಾಗ್ರಜಂ ಛಾಯಾಮಾತ್ರಾಂಡ ಸಂಭೂತಂ ಥಂ ನಮಾಮಿ ಶನೇಶ್ವರಂ. ಓಂ ನಮಃ ಶಿವಾಯ. ಓಂ ಶ್ರೀ ಗುರುಭ್ಯೋ ನಮಃ. ಭಕ್ತಾದಿಗಳೇ, ಮಕರ ರಾಶಿ ಆತ್ಮೀಯ ಬಂಧುಗಳೇ, ಈ 4 ದಿನಗಳು ನಿಮ್ಮ ಜೀವನದ ಸಾಮಾನ್ಯ ದಿನಗಳಲ್ಲ. ಈ ಶುಕ್ರವಾರದವರೆಗೆ ನಿಮ್ಮ ಜೀವನದಲ್ಲಿ ಒಂದು ದೊಡ್ಡ ಪರದೆ ಸರಿಯಲಿದೆ. ಇಷ್ಟು ದಿನ ನಿಮ್ಮ ಜೀವನವನ್ನು ಹಿಂದಿನಿಂದ ಕಾಣದ ಕೈಗಳಿಂದ ಕಂಟ್ರೋಲ್ ಮಾಡುತ್ತಿದ್ದ 3 ಜನರ ನಿಜವಾದ ಮುಖಗಳು ಈಗ ಹೊರಗೆ ಬರುತ್ತೆ. ನೀವು ಯಾರನ್ನ ಅತಿಯಾಗಿ ನಂಬಿದ್ದೀರಿ, ಯಾರ ಮಾತನ್ನ ಕೇಳಿ ನಿಮ್ಮ ಸ್ವಂತ ನಿರ್ಧಾರಗಳನ್ನು ಬದಲಾಯಿಸಿಕೊಂಡಿದ್ದೀರಿ, ಯಾರು ನಿಮ್ಮ ಮುಂದೆ ನಿಮ್ಮ ಒಳಿತನ್ನ ಬಯಸುವಂತೆ ನಟಿಸಿ ಹಿಂದಿನಿಂದ ನಿಮ್ಮ ಅದೃಷ್ಟಕ್ಕೆ ಅಡ್ಡಗಾಲು ಹಾಕ್ತಾ ಇದ್ದಾರೆ ಎಂಬ ಸತ್ಯವನ್ನ ಸ್ವತಃ ಭಗವಂತನೇ ನಿಮಗೆ ತೋರಿಸಲಿದ್ದಾನೆ. ಮಕರ ರಾಶಿ ಅಂದರೆ ಶನಿದೇವರ ಸ್ವಂತ ರಾಶಿ. ನೀವು ಹೊರಗೆ ನೋಡೋದಕ್ಕೆ ತುಂಬ ಗಟ್ಟಿಯಾಗಿ ಕಾಣ್ತೀರಿ, ಯಾರಿಗೂ ಕೂಡ ಬಗ್ಗದವರಂತೆ ಕಾಣ್ತೀರಿ, ಕಡಿಮೆ ಮಾತನಾಡ್ತೀರಿ. ಅದಕ್ಕೆ ಬಹಳಷ್ಟು ಜನ ನಿಮ್ಮನ್ನ ಅಹಂಕಾರಿ ಅಂತ ಅಂದ್ಕೊಂಡಿದ್ದಾರೆ. ಆದರೆ ನಿಮ್ಮ ಒಳ ಮನಸ್ಸು ಎಷ್ಟು ಮೃದುವಾಗಿದೆ, ಎಷ್ಟು ಪ್ರಾಮಾಣಿಕವಾಗಿದೆ ಅಂತ ನಿಮಗೆ ಮಾತ್ರ ಗೊತ್ತು. ನೀವು ಚಿಕ್ಕ ವಯಸ್ಸಿನಿಂದಲೂ ಕೂಡ ಜವಾಬ್ದಾರಿಗಳನ್ನು ಹೊತ್ತು ಬೆಳೆದವರು. ಹಣದ ಬೆಲೆ ನಿಮಗೆ ಚೆನ್ನಾಗಿ ಗೊತ್ತು, ಕುಟುಂಬದ ಗೌರವದ ಬೆಲೆ ನಿಮಗೆ ಚೆನ್ನಾಗಿ ಗೊತ್ತು. ಸಮಾಜದಲ್ಲಿ ಒಂದು ಹೆಸರು ಮಾಡಬೇಕು ಎಂಬ ಹಂಬಲ ನಿಮಗೆ ಇದೆ. ಒಮ್ಮೆ ಮನಸ್ಸು ಕೊಟ್ಟರೆ ಜೀವನ ಪೂರ್ತಿ ಆ ವ್ಯಕ್ತಿಯನ್ನು ಬಿಡೋದಿಲ್ಲ. ಇದೇ ನಿಮ್ಮ ಶಕ್ತಿ, ಇದೇ ನಿಮ್ಮ ದೌರ್ಬಲ್ಯ, ಇದೇ ನಿಮ್ಮ ಶಕ್ತಿ, ಇದೇ ನಿಮ್ಮ ದೌರ್ಬಲ್ಯ ಕೂಡ. ಇದೇ ದೌರ್ಬಲ್ಯವನ್ನ ಕೆಲವರು ತಮ್ಮ ಆಯುಧ ಮಾಡಿಕೊಂಡಿದ್ದಾರೆ. ಈ 4 ದಿನಗಳಲ್ಲಿ ಶನಿಯ ನೇರ ಪ್ರಭಾವ, ಗುರುವಿನ ದೃಷ್ಟಿ ಮತ್ತು ಚಂದ್ರನ ಸಂಚಾರ, ಈ 3 ಒಟ್ಟಿಗೆ ಸೇರಿ ನಿಮ್ಮ ಜೀವನದ ಕತ್ತಲೆಯ ಮೂಲೆಗಳಿಗೆ ಬೆಳಕು ಚೆಲ್ಲಲಿವೆ. ಮಂಗಳವಾರ ಒಂದು ಘಟನೆ ನಡೆಯುತ್ತೆ. ಅದು ಚಿಕ್ಕದಾಗಿ ಕಾಣಬಹುದು, ಆದರೆ ನಿಮ್ಮ ಮನಸ್ಸನ್ನ ಬುಡಮೇಲು ಮಾಡಲಾಗುತ್ತೆ. ನೀವು ಇಷ್ಟು ದಿನ ಕಣ್ಣು ಮುಚ್ಚಿಕೊಂಡು ನಂಬಿದ ಸತ್ಯ ಸುಳ್ಳು ಅಂತ ಅರ್ಥವಾಗುತ್ತೆ. ನೀವು ಮನಸ್ಸು ಕೊಟ್ಟರೆ ಜೀವನ ಪೂರ್ತಿ ಆ ವ್ಯಕ್ತಿಯನ್ನು ಬಿಡೋದಿಲ್ಲ. ಇದೇ ನಿಮ್ಮ ಶಕ್ತಿ, ಇದೇ ನಿಮ್ಮ ದೌರ್ಬಲ್ಯ ಕೂಡ. ಇದೇ ದೌರ್ಬಲ್ಯವನ್ನ ಕೆಲವರು ತಮ್ಮ ಆಯುಧ ಮಾಡಿಕೊಂಡಿದ್ದಾರೆ. ಈ 4 ದಿನಗಳಲ್ಲಿ ಶನಿಯ ನೇರ ಪ್ರಭಾವ, ಗುರುವಿನ ದೃಷ್ಟಿ ಮತ್ತು ಚಂದ್ರನ ಸಂಚಾರ, ಈ 3 ಒಟ್ಟಿಗೆ ಸೇರಿ ನಿಮ್ಮ ಜೀವನದ ಕತ್ತಲೆಯ ಮೂಲೆಗಳಿಗೆ ಬೆಳಕು ಚೆಲ್ಲಲಿದೆ. ಮಂಗಳವಾರ ಒಂದು ಘಟನೆ ನಡೆಯುತ್ತೆ. ಅದು ಚಿಕ್ಕದಾಗಿ ಕಾಣ್ಬೋದು, ಆದರೆ ನಿಮ್ಮ ಮನಸ್ಸನ್ನ ಬುಡಮೇಲು ಮಾಡುತ್ತೆ. ನೀವು ಇಷ್ಟು ದಿನ ಕಣ್ಣು ಮುಚ್ಚಿಕೊಂಡು ನಂಬಿದ್ದ ಸತ್ಯ ಸುಳ್ಳು ಅಂತ ಅರ್ಥವಾಗುತ್ತೆ. ಮೊದಲನೇ ವ್ಯಕ್ತಿ, ಇವನು ನಿಮ್ಮ ಜೀವನದ ಡೈರೆಕ್ಟರ್ ಆಗಲು ನೋಡುತ್ತಿರುವ ವ್ಯಕ್ತಿ. ಇವನು ನಿಮ್ಮ ಮನೆಯಲ್ಲೇ ಇರಬಹುದು, ನಿಮ್ಮ ರಕ್ತ ಸಂಬಂಧಿಯೇ ಆಗಿರಬಹುದು, ಅಥವಾ ನಿಮ್ಮ ಬಾಲ್ಯದ ಸ್ನೇಹಿತನೇ ಆಗಿರಬಹುದು. ಇವನು ಯಾವಾಗಲೂ ಹೇಳೋದು ಒಂದೇ: ನಾನು ಹೇಳುವುದು ನಿಮ್ಮ ಒಳಿತಿಗಾಗಿಯೇ, ನಾನು ಮಾಡೋದು ನಿಮ್ಮ ಒಳಿತಿಗಾಗಿಯೇ ಅಂತ. ನೀವು ಯಾವ ಬಟ್ಟೆ ಹಾಕಬೇಕು, ಯಾವ ಕೆಲಸಕ್ಕೆ ಹೋಗಬೇಕು, ಯಾರನ್ನ ಮದುವೆ ಆಗಬೇಕು, ಎಲ್ಲಿ ಹೂಡಿಕೆ ಮಾಡಬೇಕು, ಎಲ್ಲದರಲ್ಲೂ ಕೂಡ ಅವನ ಅಭಿಪ್ರಾಯವೇ ಕೊನೆಯಾಗಿರಬೇಕು ಅಂತ ಬಯಸ್ತಾನೆ. ನೀವು ಬೇಜಾರಾದಾಗ ಒಂದು ಸಲಹೆ ಕೊಡ್ತಾನೆ, ಆದರೆ ಆ ಸಲಹೆಗಳು ನಿಮ್ಮನ್ನು ಮುಂದೆ ಕೊಂಡೊಯ್ಯಲು ಬದಲು ನೀವು ಇರುವ ಜಾಗದಲ್ಲೇ ಕಟ್ಟಿ ಹಾಕಿವೆ ಅಂತ ನಿಮಗೆ ಈಗ ಅರ್ಥವಾಗುತ್ತೆ. ಮಕರ ರಾಶಿಯ ಬಹಳಷ್ಟು ಜನ ಇಷ್ಟು ವರ್ಷ ಯಾಕೆ ಬೆಳೆಯಲು ಹೋಗಿಲ್ಲ, ಯಾಕೆ ಬೆಳೆಯಲು ಆಗಲಿಲ್ಲ ಅಂತ ನೀವು ಕೊರಗ್ತಾ ಇರಬಹುದು. ಅದಕ್ಕೆ ಕಾರಣ ಹೊರಗಿನವರಲ್ಲ, ನಿಮ್ಮನ್ನೇ ಅತಿಯಾಗಿ ಕಂಟ್ರೋಲ್ ಮಾಡುತ್ತಿದ್ದ ಈ ಮೊದಲನೇ ವ್ಯಕ್ತಿ. ಮಂಗಳವಾರ ಇವನ ಬಾಯಿಂದಲೇ ಒಂದು ಮಾತು ಬರುತ್ತೆ. ಆ ಒಂದು ಮಾತಿನಿಂದಲೇ ಇವನು ನಿಮ್ಮ ಬೆನ್ನ ಹಿಂದೆ, ನಿಮ್ಮ ಹಿಂದೆ ಏನೆಲ್ಲ ಕೂಡ ಮಾತನಾಡಿದ್ದಾನೆ ಅನ್ನೋದು ನಿಮಗೆ ಗೊತ್ತಾಗುತ್ತೆ. ಆ ಕ್ಷಣದಲ್ಲಿ ನಿಮಗೆ ಶಾಕ್ ಆಗುತ್ತೆ, ದುಃಖವಾಗುತ್ತೆ. ಆದರೆ ದಯವಿಟ್ಟು ಕೋಪದಲ್ಲಿ ಯಾವುದೇ ನಿರ್ಧಾರ ತೆಗೆದುಕೊಳ್ಬೇಡಿ. ದೇವರು ಈಗ ನಿಮ್ಮ ಜೀವನವನ್ನು ಸ್ವಚ್ಛ ಮಾಡ್ತಿದ್ದಾನೆ, ನಕಲಿ ಜನರನ್ನು ಆಚೆ ಹಾಕ್ತಿದ್ದಾನೆ ಅಷ್ಟೇ. ಎರಡನೇ ವ್ಯಕ್ತಿ, ಇವನು ಅತ್ಯಂತ ಅಪಾಯಕಾರಿ. ಇವನು ನಿಮ್ಮ ಮುಂದೆ ನಗ್ತಾನೆ, ನಿಮ್ಮ ಯಶಸ್ಸಿಗೆ ಚಪ್ಪಾಳೆ ತಡ್ತಾನೆ, ಆದರೆ ಮನಸ್ಸಿನ ಒಳಗೆ ನಿಮ್ಮ ಸೋಲಿಗಾಗಿ ಕಾಯ್ತಾ ಇರ್ತಾನೆ. ಇವನನ್ನು ನಾವು ಹೊಟ್ಟೆ ಕಿಚ್ಚಿನ ಸ್ನೇಹಿತ ಅಂತ ಕರಿಬಹುದು. ನೀವು ಒಂದು ಹೊಸ ವ್ಯಾಪಾರ ಶುರು ಮಾಡಬೇಕು ಅಂದರೆ ಅವನು ಹೇಳ್ತಾನೆ, ಬೇಡ, ಅದು ರಿಸ್ಕ್, ನಿನ್ನಿಂದ ಆಗಲ್ಲ. ನೀವು ಒಂದು ಹೊಸ ಕೆಲಸಕ್ಕೆ ಅರ್ಜಿ ಹಾಕಬೇಕು ಅಂದರೆ ಅಲ್ಲಿ ರಾಜಕೀಯ ಜಾಸ್ತಿ, ನೀನು ನೆಮ್ಮದಿಯಾಗಿ ಇರಲು ಸಾಧ್ಯ ಇಲ್ಲ ಅಂತ ಹೆದರಿಸ್ತಾನೆ. ಅವನು ನಿಮಗೆ ಭಯವನ್ನು ಉಡುಗೊರೆಯಾಗಿ ಕೊಡ್ತಾನೆ. ಅವನ ಮಾತುಗಳು ಕೇಳೋದಕ್ಕೆ ನಿಮ್ಮ ಒಳಿತಿಗಾಗಿ ಎಂಬಂತೆ ಇರುತ್ತೆ, ಆದರೆ ಅದು ನಿಧಾನವಾಗಿ ನಿಮ್ಮ ಆತ್ಮವಿಶ್ವಾಸವನ್ನು ಕೊಲ್ಲುತ್ತಿದೆ. ಮಕರ ರಾಶಿಯವರೇ, ನೀವು ಎಷ್ಟು ಅವಕಾಶಗಳನ್ನು ಇಂತಹ ಜನರ ಮಾತು ಕೇಳಿ ಕಳೆದುಕೊಂಡಿದ್ದೀರಿ ಅಂತ ಒಮ್ಮೆ ಯೋಚನೆ ಮಾಡಿ. ಬುಧವಾರ ಮತ್ತು ಗುರುವಾರ ಈ ಎರಡನೇ ವ್ಯಕ್ತಿಯ ನಿಜವಾದ ಬಣ್ಣ ಅನ್ನೋದು ಬಯಲಾಗುತ್ತೆ. ಹಣದ ವಿಷಯದಲ್ಲಿ ಅಥವಾ ಒಂದು ಕೆಲಸದ ವಿಷಯದಲ್ಲಿ ನಿಮಗೆ ಒಂದು ಚಿಕ್ಕ ಮೋಸವಾಗಬಹುದು, ಅಥವಾ ಆಗುತ್ತಿರುವುದನ್ನು ನೀವು ಕಣ್ಣಾರೆ ನೋಡ್ತೀರಿ. ಆ ಮೋಸದ ಹಿಂದೆ ಇರುವುದು ಇದೇ ವ್ಯಕ್ತಿ. ಈ 4 ದಿನಗಳಲ್ಲಿ ಒಂದು ಜಾಗರೂಕತೆ ವಹಿಸಿ ನಿಮ್ಮ ಮುಂದಿನ ಯೋಜನೆಗಳನ್ನು, ನಿಮ್ಮ ರಹಸ್ಯ
ರಹಸ್ಯಗಳನ್ನು ಯಾರೊಂದಿಗೂ ಹಂಚಿಕೊಳ್ಳಬೇಡಿ. ಎಲ್ಲರೂ ನಿಮ್ಮವರು ಅಲ್ಲ. ಮೂರನೇ ವ್ಯಕ್ತಿ, ಇವನು ನಿಮ್ಮ ಹೃದಯಕ್ಕೆ ಅತ್ಯಂತ ಹತ್ತಿರ ಇರುವ ವ್ಯಕ್ತಿ. ಇವನು ನಿಮ್ಮ ಪ್ರೀತಿ, ನಿಮ್ಮ ಪ್ರೇಮ, ನಿಮ್ಮ ಭಾವನೆಗಳಿಗೆ ಸಂಬಂಧಪಟ್ಟವನು. ಮಕರ ರಾಶಿಯವರು ಪ್ರೀತಿಯಲ್ಲಿ ಮೋಸ ಮಾಡೋದಿಲ್ಲ. ಒಮ್ಮೆ ಪ್ರೀತಿ ಮಾಡಿದರೆ ಪ್ರಾಣವನ್ನೇ ಕೂಡ ಕೊಡುತ್ತಾರೆ. ಆದರೆ ಕೆಲವರು ನಿಮ್ಮ ಈ ಪ್ರಾಮಾಣಿಕ ಪ್ರೀತಿಯನ್ನೇ ನಿಮ್ಮ ದೌರ್ಬಲ್ಯ ಮಾಡಿಕೊಂಡಿದ್ದಾರೆ. ಇವನು ನಿಮ್ಮ ಭಾವನೆಗಳನ್ನು ಅರ್ಥ ಮಾಡಿಕೊಡುವಂತೆ ನಟಿಸ್ತಾನೆ. ನೀವು ಅತ್ತಾಗ ನಿಮ್ಮ ಕಣ್ಣೀರು ಒರೆಸ್ತಾನೆ. ಆದರೆ ಅದೇ ಸಮಯದಲ್ಲಿ ನಿಮ್ಮ ನಿರ್ಧಾರಗಳ ಮೇಲೆ ತನ್ನ ಹಿಡಿತ ಸಾಧಿಸ್ತಾ ಇರ್ತಾನೆ. ನೀವು ಯಾರ ಜೊತೆ ಮಾತನಾಡಬೇಕು, ಯಾರ ಜೊತೆ ಮಾತನಾಡಬಾರ್ದು, ನಿಮ್ಮ ಹಳೆಯ ಸ್ನೇಹಿತರನ್ನು ಏಕೆ ದೂರ ಮಾಡಬೇಕು ಅಂತ ಇವನೇ ನಿರ್ಧರಿಸ್ತಾನೆ. ನಿಮ್ಮನ್ನು ಎಲ್ಲರಿಂದ ಕೂಡ ದೂರ ಮಾಡಿ ತನ್ನೊಬ್ಬನಿಗೆ ಸೀಮಿತ ಮಾಡಿಕೊಳ್ಳೋದಕ್ಕೆ ನೋಡ್ತಾ ಇರ್ತಾನೆ. ಇದು ಪ್ರೀತಿಯಲ್ಲ, ಇದು ಅಧಿಕಾರದ ಹಪಾಹಪಿ. ಈ ಮೂರನೇ ವ್ಯಕ್ತಿಯ ಸತ್ಯ ಶುಕ್ರವಾರದಂದು ಹೊರಬರುತ್ತೆ. ಶುಕ್ರವಾರ ನೀವು ಒಂದು ಸತ್ಯವನ್ನ ಕೇಳ್ತೀರಿ, ಅಥವಾ ಒಂದು ಮೆಸೇಜ್ ನೋಡ್ತೀರಿ, ಅಥವಾ ಯಾರೋ ಒಬ್ರು ಬಂದು ಒಂದು ಮಾತು ಹೇಳ್ತಾರೆ. ಈ ಕ್ಷಣದಲ್ಲಿ ನಿಮ್ಮ ಕಣ್ಣ ಮುಂದಿನ ಪೊರೆ ಕಳಚಿ ಬಿಡುತ್ತೆ. ಬಹಳಷ್ಟು ಮಕರ ರಾಶಿಯವರು ಆ ದಿನ ಕಣ್ಣೀರು ಹಾಕುತ್ತಾರೆ. ಆದರೆ ಅದು ದುಃಖದ ಕಣ್ಣೀರಲ್ಲ, ಅದು ಸತ್ಯ ಗೊತ್ತಾದ ಸಮಾಧಾನದ ಕಣ್ಣೀರು. ಹಾಗಾದರೆ ಈ 4 ದಿನಗಳಲ್ಲಿ ನೀವು ಏನು ಮಾಡಬೇಕು? ಮೊದಲನೇದಾಗಿ, ಯಾರ ಜೊತೆಗೂ ಜಗಳ ಆಡಬೇಡಿ. ನಿಮ್ಮ ಮೌನವೇ ಈಗ ನಿಮ್ಮ ದೊಡ್ಡ ಅಸ್ತ್ರ. ಎರಡನೆಯದಾಗಿ, ನಿಮ್ಮ ಅಂತರಾತ್ಮದ ಧ್ವನಿಯನ್ನು ಕೇಳಿ. ಬುಧವಾರ ನಿಮ್ಮ ಮನಸ್ಸು ಏನು ಹೇಳುತ್ತದೆಯೋ ಅದು 100ಕ್ಕೆ 100 ನಿಜವಾಗುತ್ತೆ. ಮೂರನೆಯದಾಗಿ ಪರಿಹಾರ, ಈ ಕೆಟ್ಟ ಪ್ರಭಾವದಿಂದ ಹೊರಬರೋದಕ್ಕೆ ಮಂಗಳವಾರ ಅಥವಾ ಗುರುವಾರ ಹತ್ತಿರದ ಹನುಮಾನ್ ದೇವಸ್ಥಾನಕ್ಕೆ ಹೋಗಿ ಬೆಲ್ಲದ ಒಡೆಗಳ ಮಾಲೆಯನ್ನು ಅರ್ಪಿಸಿ ಬನ್ನಿ. ಪ್ರತಿದಿನ ಸಂಜೆ ಮನೆಯಲ್ಲಿ ದೀಪ ಹಚ್ಚಿ ಆ ದೀಪದ ಮುಂದೆ ಕುಳಿತು ಓಂ ಶನೇಶ್ವರಾಯ ನಮಃ ಅಂತ 11 ಬಾರಿ ಹೇಳಿ. ಶುಕ್ರವಾರ ವಿಷ್ಣು ದೇವಸ್ಥಾನಕ್ಕೆ ಹೋಗಿ ಓಂ ನಮೋ ನಾರಾಯಣಾಯ ಮಂತ್ರವನ್ನು 21 ಬಾರಿ ಜಪಿಸಿ. ಸಾಧ್ಯವಾದರೆ ಸ್ವಲ್ಪ ಅರಿಶಿಣವನ್ನು ದಾನ ಮಾಡಿ. ನೆನ್ಪಿಡಿ ಮಕರ ರಾಶಿಯವರೇ, ನೀವು ಆಲಸ್ಯವಾಗಿ ಗೆಲ್ಲಬಹುದು, ಆದರೆ ಖಂಡಿತವಾಗಿಯೂ ಕೂಡ ಗೆಲ್ತೀರಿ. ಇಂದು ನಿಮ್ಮನ್ನು ಮುರಿಯುವ ಸಮಯವಲ್ಲ, ನಿಮ್ಮನ್ನು ನೀವು ಮತ್ತೆ ಕಟ್ಟಿಕೊಳ್ಳುವ ಸಮಯ. ದೇವರು ನಿಮ್ಮ ಕೈ ಹಿಡಿದಿದ್ದಾನೆ. ಈ ವಿಡಿಯೋ ಇಷ್ಟ ಆಗಿದೆ ಲೈಕ್ ಮಾಡಿ, ನಿಮ್ಮ ಮಕರ ರಾಶಿಯ ಫ್ರೆಂಡ್ ಜೊತೆ ಶೇರ್ ಮಾಡಿ, ಮತ್ತು ಕಮೆಂಟಲ್ಲಿ ಓಂ ಶನೇಶ್ವರಾಯ ನಮಃ ಅಂತ ಕಮೆಂಟ್ ಮಾಡೋದನ್ನು ಮರಿಬೇಡಿ.